ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದ ಶಿರೂರಿನಲ್ಲಿ ನಡೆದ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾರ್ಯಾಚರಣೆ ಚುರುಕು ಪಡೆದುಕೊಂಡಿದೆ. ಇನ್ನೂ ಕೂಡ ಮುಂದುವರಿತಾ ಇದೆ. ಈ ಘಟನೆ ನಡೆದು ಬರೋಬ್ಬರಿ 8 ದಿನ ಆಯಿತು. ಸೊ ಕಾರ್ಯಾಚರಣೆ ಸಂಪೂರ್ಣಗೊಳ್ತಾ ಎಲ್ಲಿ ತನಕ ಬಂತು, ಎಲ್ಲರ ಬಾಡಿಗಳು ಕೂಡ ಸಿಕ್ಕಿದ್ವಾ ನೋಡ್ತಾ ಹೋಗೋಣ. ಶಿರೂರು ಗುಡ್ಡ ಕುಸಿತ ದುರಂತ ಕೇಸ್, ಟ್ರಕ್ ಚಾಲಕ ಅರ್ಜುನ್ ಪತ್ತೆಗೆ ಶೋಧ. ಅಬ್ಬರದ ಮಳೆ, ಅದರಲ್ಲಿ ನಿರಂತರ ಕಾರ್ಯಾಚರಣೆ. ಮಿಲಿಟರಿ, ನೌಕಾದಳ, ಎನ್ಡಿಆರ್ಎಫ್, ಎಸ್ಡಿಆರ್ಎಫ್ ಸೇರಿದಂತೆ 100ಕ್ಕೂ ಹೆಚ್ಚು ಜನರ ತಂಡ ಶಿರೂರಿನ ಭೂಕುಸಿತ ಪ್ರದೇಶದಲ್ಲಿ ನಿರಂತರ 8 ದಿನ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ತನಕ 8 ಜನರ ಶವ ಪತ್ತೆಯಾಗಿದೆ. ಆದರೆ ಭೂಕುಸಿತವಾದ ಜಾಗದಲ್ಲಿ ಭಾರತ್ ಬೆನ್ಸ್ ಕಂಪನಿಯ ಟ್ರಕ್ ಕಾಣೆಯಾಗಿದ್ದು, ಜಿಪಿಆರ್ಎಸ್ ಮಾಹಿತಿಯಂತೆ ಶೋಧ ಕಾರ್ಯ ಮುಂದುವರೆಸಿದ್ರೂ ಟ್ರಕ್ ಚಾಲಕ ಅರ್ಜುನ್ ಮಾತ್ರ ಪತ್ತೆಯೇ ಆಗಿಲ್ಲ. ಇನ್ನು ರಾಡರ್ನಿಂದ ದೊರೆತಂತಹ ಸಿಗ್ನಲ್ನ ಜಾಡು ಹಿಡಿದು ಮಣ್ಣು ತೆರವು ಮಾಡಿದ್ರೂ ಯಾವ ಸುಳಿವು ಸಿಕ್ಕಿಲ್ಲ. ಇದೀಗ ಗಂಗಾವಳಿ ನದಿಯ ಭಾಗದಲ್ಲಿ ಬಿದ್ದಂತಹ ಮಣ್ಣಲ್ಲಿ ರಾಡರ್ ರಿಯಾಕ್ಟರ್ ಬಳಸಿ ಶೋಧ ನಡೆಸಿದ್ದು 7 ಮೀಟರ್ ಸುತ್ತಮುತ್ತ ಪಾಯಿಂಟ್ ದೊರೆತಿದೆ. ಏನೋ ಇದರ ಜಾಡು ಹಿಡಿದು ಆರ್ಮಿ ನೌಕಾಪಡೆಯ ಮುಳುಗು ತಜ್ಞರು ಶೋಧ ಮಾಡಿದ್ರೂ ನೀರಿನ ಹರಿವು ಮಾತ್ರ ಕಮ್ಮಿ ಆಗ್ತಿಲ್ಲ. ಇನ್ನು ಇಸ್ರೋದಿಂದ ತರಿಸಿದಂತಹ ಗುಡ್ಡ ಕುಸಿದ ಸ್ಥಳದ ಹಿಂದಿನ ಹಾಗೂ ನಂತರದ ಛಾಯಾಚಿತ್ರಗಳು ಉಪಯೋಗಕ್ಕೆ ಬರಲಿಲ್ಲ. ವೈಜ್ಞಾನಿಕ ಶೋಧ ನಡೆಸೋದಕ್ಕೆ ವಾತಾವರಣವು ಅಡ್ಡಿಯಾಗಿದ್ದು, ಗೋವಾದಲ್ಲೇ ನೌಕಾದಳದ ಹೆಲಿಕಾಪ್ಟರ್ ಇರುವಂತಾಯಿತು. ಹೀಗಾಗಿ ಜಿಲ್ಲಾಡಳಿತ ಡ್ರೋನ್ ಬೇಸ್ ಜಿಪಿಆರ್ಎಸ್ ಡಿವೈಸ್ ಸರ್ವೆಗೆ ಮುಂದಾಗಿದೆ. ಅದೇ ಆರ್ಮಿ ಅವರು ಮತ್ತೆ ಕೇರಳದಿಂದ ಒಬ್ಬರು ರಂಜಿತ್ ಅಂತ ಬಂದಿದ್ರು, ಎಕ್ಸ್ಪರ್ಟ್ ಪರ್ಸನ್. ಅವರು ಟೀಮ್ ಮತ್ತು GPR ಟೀಮ್ ಎಲ್ಲರೂ ಕೂಡ ಫುಲ್ ಚೆಕ್ ಮಾಡಿಬಿಟ್ಟು ಲ್ಯಾಂಡ್ ಕಡೆ ಇಲ್ಲ ಅಂತ ನಮಗೆ ಹೇಳಿರೋದು. ವಿ ಆರ್ ನಾಟ್ ಎಕ್ಸ್ಪರ್ಟ್ಸ್. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಿಂದ ನಾವು ಪೊಲೀಸ್ ಅವರು ಎಕ್ಸ್ಪರ್ಟ್ ಇಲ್ಲ, ದೇ ಆರ್ ದೇ ಎಕ್ಸ್ಪರ್ಟ್. ಸೊ ಅವರು ಹೇಳಿರೋದು ಲ್ಯಾಂಡ್ ಕಡೆ ಇಲ್ಲ ಅಂತ. ಸೊ ಈಗ ಪಾಸಿಬಿಲಿಟೀಸ್ ನದಿ ಒಳಗಡೆ ಇರ್ಬೋದು ಅಂತ. ಡ್ರೆಡ್ಜಿಂಗ್ಗೆ ನಾವು ಡಿವೈಸ್ ತರಿಸ್ತಾ ಇದ್ವಿ. ಬೆಳಗಾವಿನಲ್ಲಿ ಮಾತಾಡಿದ್ದೀವಿ, ಸ್ವಲ್ಪ ಲಾಂಗ್ ಬೂಮ್ ಆ್ಯಂಡ್ ಬಕೆಟ್ ಇರುವ ಡ್ರೆಡ್ಜರ್ಸು ತರಿಸ್ತಾ ಇದ್ದೀವಿ. ಬಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಟು ಕಮ್. ಆ್ಯಂಡ್ ದಿಸ್ ಡ್ರೋನ್ ಬೇಸ್ ಸರ್ವೆ ಅದು ಬಂದಿದ್ರೆ ನಮಗೆ ಬೆಟರ್ ಕ್ಲಾರಿಟಿ ಸಿಗುತ್ತದೆ. ಒಂದ್ ಕಡೆ ಕೇರಳದಲ್ಲಿ ಅರ್ಜುನ್ ಬದುಕಿ ಬರಲಿ ಅಂತ ಇಡೀ ರಾಜ್ಯವೇ ಪ್ರಾರ್ಥನೆ ಮಾಡ್ತಾ ಇದೆ. ಇನ್ನು ಜಿಲ್ಲಾಡಳಿತ ಕಾರ್ಯಾಚರಣೆ ನಿಧಾನಗತಿಯಲ್ಲಿ ಮಾಡ್ತಾ ಇದೆ ಅಂತ ಟ್ರಕ್ ಚಾಲಕ ಅರ್ಜುನ್ ಕುಟುಂಬದ ಸದಸ್ಯರು ಕೋರ್ಟ್ ಮೆಟ್ಟಿಲೇರಿದ್ದಲ್ಲದೆ ಬೆಂಗಳೂರಿನ ಹೈಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಕಾರ್ಯಾಚರಣೆಯ ವರದಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಇನ್ನು ಜಿಲ್ಲೆಯಲ್ಲಿ ನಡೀತಾ ಇರುವಂತಹ IRP ಕಾಮಗಾರಿ ಕಳಪೆ ಮಟ್ಟದ್ದಾಗಿದ್ದು, ಜಿಲ್ಲಾಡಳಿತ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ಕಿಡಿಕಾರಿತು. ಹಲವು ಕಡೆ ಭೂಕುಸಿತವಾಗಿ ರಸ್ತೆ ಬಂದ್ ಆದ್ರೂ ವಾಹನಗಳಿಗೆ ಟೋಲ್ ಶುಲ್ಕ ವಿಧಿಸುವುದಕ್ಕೆ ವಿರೋಧ ವ್ಯಕ್ತವಾಗಿದ್ದು, ಟೋಲ್ ಶುಲ್ಕವನ್ನ ರಸ್ತೆ ಸಂಚಾರ ಪ್ರಾರಂಭ ಆಗೋ ತನಕ ನಿಲ್ಲಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ರಾಜ್ಯದ ಇತರ ಪ್ರದೇಶಗಳಲ್ಲಿ ಭೂಕುಸಿತಕ್ಕೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭೂಕುಸಿತಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ. ಬಹಳಷ್ಟು ವರ್ಷಗಳ ಡೇಟಾ ತೆಗೆದ್ರೆ ಸುಮಾರು ಈ ರಸ್ತೆ ಕೆಲಸ ಪ್ರಾರಂಭವಾಗದಾಗಿನಿಂದ IRB ರಸ್ತೆ ಇದು ಒಂಥರ ಅವೈಜ್ಞಾನಿಕವಾದದ್ದು. ಇವತ್ತು ಈಗ ಗುಡ್ಡ ಕುಸಿತದಲ್ಲಿ ಸುಮಾರು 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋದೊಂದು ಸಂಶಯ ಇದೆ. ಈಗಾಗಲೇ 6 ಬಾಡಿಗಳು ಸಿಕ್ಕಿದೆ, ಒಂದು ಹಾಫ್ ಬಾಡಿ ಸಿಕ್ಕಿದೆ. ಈಗ ಇದರಲ್ಲಿ ಪ್ರತಿಯೊಬ್ಬರದು ಪಾಲ್ದಾರು ಬರ್ತಾರೆ. ಅವೈಜ್ಞಾನಿಕ ಕಾಮಗಾರಿ ಮಾಡ್ತಾ ಇರೋ IRB ಕಂಪನಿಗಳು ಇರ್ಬೋದು. IRB ಕಂಪನಿ ಕಳೆದ 1 ವರ್ಷದಿಂದ ಆ ಗುಡ್ಡವನ್ನು ಯಾಕೆ ತೆರವುಗೊಳಿಸಲಿಲ್ಲ, ತೆರವುಗೊಳಿಸೋಕ್ಕೆ ಯಾಕೆ ಅವ್ರ ಮೇಲೆ ಒತ್ತಡ ಹೇರಲಿಲ್ಲ? ಒಟ್ನಲ್ಲಿ ಜಿಲ್ಲೆಯ ಹಲವಾರು ಭಾಗಗಳಲ್ಲಿ ಗುಡ್ಡ ಕುಸಿಯುವ ಕುರಿತು ಭೂ ವಿಜ್ಞಾನಿಗಳು ವರದಿಯನ್ನ ನೀಡಿದ್ದಾರೆ. ಜೊತೆಗೆ ಶಿರೂರಿನಲ್ಲಿ ಮತ್ತೆ ಭೂಕುಸಿತವಾಗುವ ಎಚ್ಚರಿಕೆ ನೀಡಲಾಗಿದೆ. ಹೀಗಾಗಿ ಜಿಲ್ಲಾಡಳಿತ ಮತ್ತಷ್ಟು ಅಲರ್ಟ್ ಆಗಿದೆ. ಸುರೇಂದ್ರ ಜೊತೆ ನವೀನ್ ಸಾಗರ್, ಪಬ್ಲಿಕ್ ಟಿವಿ, ಕಾರವಾರ.